ರವಿ, ಇಮೋಷನಲ್ ಆಗ್ಬೇಡಿ. ಸುಮ್ಮನೆ ಮಾತಾಡೋದು ಬೇಡ. ನಂಬಿಕೆಯಿಂದ ಪಾಸಿಟಿವ್ ಆಗಿ ಮಾತಾಡಿ. ಅವಾಗ್ಲೇ ಅಕ್ಕ ಸಹಜ ಸ್ಥಿತಿಗೆ ಬರೋದು. ಅರ್ಥ ಆಗತ್ತೆ ಲಕ್ಷ್ಮಿ, ಆದ್ರೆ ನನ್ನಿಂದ ಆಗ್ತಿಲ್ವಲ್ಲ. ನನಗ್ ಬುದ್ಧಿ ಬಂದಾಗ್ಲಿಂದ ಇದುವರೆಗೂ ಅತಿಗೆ ತಲೆನೋವು ಅಂತ ಮಲಗಿದ್ದು ನೆನಪಿಲ್ಲ. ಮನೆ ಅಂಗಡಿ ಅಂತ ಎಲ್ಲಾದ್ರೂ ಏನಕ್ಕಾದ್ರೂ ಓಡಾಡ್ತಾನೆ ಇರ್ತಾರೆ. ಹಾಗಿದ್ದವರು ಹೀಗೆ ಒಂದೇ ಸಮ ಮಲಗಿರೋದನ್ನ ನೋಡ್ತಿದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದೆ ಲಕ್ಷ್ಮಿ. ಕಷ್ಟನೇ ರವಿ, ನಾನಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಈಗ ನಮ್ ಕಷ್ಟನ ಹೇಳ್ಕೊಂಡು ಅಕ್ಕನ ಕಷ್ಟ ಕೊಡೋದ್ ಬೇಡ. ಈಗ ಅವ್ರಿಗೆ ನಮ್ಮ ಮಾತ್ ಕೇಳಿಸ್ದೆ ಅವ್ರು ಮಾತಾಡದೆ ಇರ್ಬೋದು, ಆದ್ರೆ ಅವ್ರ ಒಳ ಮನ್ಸಿಗೆ ನಮ್ಮ ಮಾತ್ ಕೇಳ್ಸತ್ತೆ. ಅವತ್ ನಾವ್ ಮಾತಾಡಿದ್ದನ್ ಕೇಳಿ ಅವತ್ ಅವ್ರ ಕಣ್ಣಲ್ಲಿ ಕಣ್ಣೀರ್ ಬಂತಲ್ವಾ? ಅಂದ್ಮೇಲೆ ಸಂತೋಷವಾದ ವಿಷಯನೇ ಅವ್ರಿಗೆ ಹೇಳ್ಬೇಕು. ಅದ್ಗೆ ಆರ್ಡರ್ ಓಕೆ ಮಾಡಿದ್ವಿ. ಅದ್ಗೆ ಅಡ್ವಾನ್ಸರು ಕೂಡ 1 ಕೋಟಿ ತಗೊಂಡ್ವಿ. ಆದಷ್ಟು ಬೇಗ ಕೆಲಸನೆಲ್ಲ ಮುಗಿಸಿ ಬ್ಯಾಲೆನ್ಸ್ ಅಮೌಂಟನ್ನು ತಗೋತೀವಿ. ನಮಗಿನ್ಮೇಲೆ ಒಳ್ಳೆ ದಿನಗಳೇ ಅದ್ಗೆ. ಒಳ್ಳೆ ದಿನಗಳು ಅಂದ್ಮೇಲೆ ನೀವು ಬೇಗ ಹುಷಾರಾಗ್ಬೇಕು ಅಕ್ಕ. ನೀವ್ ಬಂದ್ರೇನೆ ಈ ಆರ್ಡರ್ನ ಚೆನ್ನಾಗಿ ಮುಗಿಸಿ ಅವ್ರ ಕೈಲಿ ಕೊಡ್ಬೋದು ಅಕ್ಕ. ಹಲೋ, ಹೇಳಿ ರಾಜಿ. ನಾನು ರವಿ ಅಕ್ಕನ ನೋಡಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಹಾಗೆ ಇದ್ದಾರೆ. ಇಲ್ಲ ಇಲ್ಲ, ನಾವೀಗ ಹೊರಡ್ತೀವಿ, ಬರ್ತೀವಿ. ಅದ್ಗೆ ಲಕ್ಷ್ಮಿ ಏನೇ ಹೇಳಿದ್ರು ನನ್ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ. ನಿಮ್ಮ ನೀ ಸ್ಥಿತಿಗೆ ತಂದವ್ರನ್ನ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅದ್ಗೆ. ರವಿ, ಈಗ ಯಾಕೆ ಎಮೋಷನಲ್ ಆಗ್ತಿದ್ದೀರಾ? ಅಕ್ಕ ಬೇಗ ಹುಷಾರಾಗಿ ಬರ್ತಾರೆ, ನೀವ್ ಚಿಂತೆ ಮಾಡಬೇಡಿ. ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಏನಯ್ಯ ಹೇಳ್ತಿದ್ಯಾ? ಹೌದು ಮೇಡಮ್, ಅದು ರವಿ ಮತ್ತು ಲಕ್ಷ್ಮಿ ಹೋಗಿ ಒರಿಜಿನಲ್ ಕುಮಾರ್ನ ಭೇಟಿ ಮಾಡಿ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರು ಮೇಡಮ್. ಅದಕ್ಕೆ ಚಾನ್ಸೇ ಇಲ್ಲ. ಅವರಿಬ್ರು ನಿನಗೋಸ್ಕರ ಸುಳ್ಳು ಹೇಳಿರ್ಬೋದು. ಇಲ್ಲ ಮೇಡಮ್, ಸುಳ್ಳು ಹೇಳ್ತಿಲ್ಲ ಮೇಡಮ್. 1 ಕೋಟಿ ರೂಪಾಯಿ ಇಟ್ಕೊಂಡು ಯಾರಾದ್ರೂ ಸುಳ್ಳು ಹೇಳ್ತಾರ? 1 ಕೋಟಿ ರೂಪಾಯಿ? ಹೌದು ಮೇಡಮ್, ಅವ್ರು ಹೋಗಿ ಕುಮಾರ್ ಸರ್ನ ಭೇಟಿಯಾಗಿ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಂಡು 1 ಕೋಟಿ ರೂಪಾಯಿ ಅಡ್ವಾನ್ಸ್ ತಗೊಂಡ್ಬಂದಿದ್ದಾರೆ. 1 ಕೋಟಿನ? ಸೀರೆನಲ್ಲಿ ಗಂಡು ಹೆಣ್ಣು ಹೆಸರು ಹಾಕಿ ಅದನ್ನ ಬೇರೆ ಯಾರಿಗೂ ಮಾರೋದಕ್ಕಾಗಬಾರ್ದು ಅಂತ ನಾನೊಂದು ಲೆಕ್ಕಾಚಾರ ಹಾಕಿದ್ರೆ ಆ ಭಾಗ್ಯಲಕ್ಷ್ಮಿ ನಿಜವಾದ ಕುಮಾರನ ಹುಡುಕಿ ಸೀರೆಗಳನ್ನ ಮಾರೋದು ಅಂತ ಲೆಕ್ಕ ಹಾಕ್ಬಿಟ್ಲ. ಹೀಗೆಲ್ಲ ನಡೆಯುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತಪ್ಪು ಮಾಡ್ಬಿಟ್ಟೆ. ನಾನು ಇದನ್ನ ಯೋಚನೆ ಮಾಡ್ಬೇಕಿತ್ತು. ಹೆಣ್ಣು ಗಂಡಿನ ನಿಜವಾದ ಹೆಸರನ್ನ ನಾನು ಹೇಳ್ಬಾರ್ದಾಗಿತ್ತು. ಆರ್ಡರ್ ತಗೊಳ್ಳೋದನ್ನ ಬಿಟ್ಟು ಮತ್ತೆಲ್ಲವೂ ನಿಜವಾಗಿದ್ರೆ ಮಾತ್ರನೇ ಅವರು ಕ್ರಾಸ್ ಚೆಕ್ ಮಾಡಿದ್ರು ನಂಬಿಕೆ ಬರುತ್ತೆ ಅಂತ ನಾನು ಅಂದ್ಕೊಂಡು ನಿಜವಾದ ಹೆಸರು ಹೇಳಕ್ ಹೇಳ್ದೆ. ಮುಂಜಾಗ್ರತೆಗೋಸ್ಕರ ನಾನು ಹಾಗೆ ಮಾಡೋಕ್ ಹೇಳಿದ್ದೆ. ನಾನೇ ಜಾರ್ ಬೀಳೋ ಹಾಗೆ ಮಾಡ್ತು. ನಾನು ಜಾರ್ ಬಿದ್ದ ಜಾಗದಲ್ಲಿ ಆ ಭಾಗ್ಯಲಕ್ಷ್ಮಿ ಎದ್ದು ನಿಗರಿ ನಿಂತ್ಕೊಂಡಿದ್ದಾಳೆ. ಬರೋ ಶುಕ್ರವಾರ ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಣ ಅಂತ ಉಮಾ ಅವ್ರು ಹೇಳಿದ್ರು ಮೇಡಮ್. ನಾನು ತುಂಬಾ ಆಸೆಯಿಂದನೇ ಇದ್ದೆ. ಕೊನೆಗೆ ಹಿಂಗ್ ಆಗೋಯ್ತಲ್ಲ. ಆಗ್ತಿರೋದ್ ನೋಡ್ತಾ ಇದ್ರೆ ಆ ಅಂಗಡಿ ನಮ್ ಕೈಗೆ ಸಿಗಲ್ಲ ಅನ್ಸುತ್ತೆ ಮೇಡಮ್. ಸಿಗಲ್ಲ ಅಂತ ನನಗನ್ಸುತ್ತೆ ಮೇಡಮ್. ಬಾಯಿ ಮುಚ್ಚೋ ಗೋಪಿ ಚಂದ್. ಆ ಲಕ್ಷ್ಮಿ ಸ್ಟೋರ್ಸ್ ಹೇಗಾದ್ರೂ ಸರಿ ನನ್ನ ಕೈ ಸೇರ್ಲೇಬೇಕು. ಅದೇನು ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಈ ಆರ್ಡರ್ ಕ್ಯಾನ್ಸಲ್ ಆಗೋ ಹಾಗೆ ಮಾಡು. ಸಿಂಹ ತರ ಬಂದು ನಿಂತ್ಕೊಂಡು ಗರ್ಜನೆ ಮಾಡಿದ ಮಹಾಲಕ್ಷ್ಮಿನ ಆಕ್ಸಿಡೆಂಟ್ ಮಾಡಿಸಿ ಹಾಸ್ಪಿಟಲ್ ಸೇರೋ ಹೋಗಿ ಮಾಡಿದೀನಿ. ಇನ್ನು ಈ ಭಾಗ್ಯಲಕ್ಷ್ಮಿ ನನಗೊಂದು ಚಿಕ್ಕ ಸೊಳ್ಳೆ ಇದ್ದಾಗೆ. ಸೊಳ್ಳೆ ಬ್ಯಾಟ್ ತಗೊಂಡು ಒಂದು ಸಾರಿ ಹೀಗೆ ಟಚ್ ಮಾಡಿದ್ರೆ ಸಾಕು, ಚಟಪಟ ಅಂತ ಒದ್ದಾಡಿ ಪ್ರಾಣ ಬಿಟ್ಬಿಡ್ತಾಳೆ ಆ ಭಾಗ್ಯಲಕ್ಷ್ಮಿ. ಅವಳು ನನ್ನನ್ನು ಎದುರು ಹಾಕುತ್ತಾಳ. ಜುಜುಬಿ. ಅವಳನ್ನ ಹೇಗ್ ಮಟ್ಟ ಮಾಡ್ತೀನಿ ಅಂತ ಕಾದು ನೋಡು ಗೋಪಿ ಚಂದ್, ಕಾದು ನೋಡು.
ಎರಡು ಕಡೆನೂ ಕಾಲ್ ಹಾಕಿ ಕುತ್ಕೊಂಡ್ರೆ ನಮ್ ಲವ್ ಖಂಡಿತ ಸಕ್ಸಸ್ ಆಗುತ್ತೆ. ಇಲ್ಲ ಅಂದ್ರೆ ಏನು ಆ, ಅ, ಏನಿಲ್ವಲ್ಲ. ಸಕ್ಸಸ್ ಅಂತ ಏನೋ ಕೇಳಿಸ್ದಾಗಿತ್ತಲ್ಲ. ಓ ಹಾಗೆ ಕೇಳಿಸ್ತಾ? ಹಾ, ರಂಜಿ ಟ್ರೋಫಿಲ್ ಚೆನ್ನಾಗಿ ಆಟಾಡಿ ಕಪ್ ಗೆಲ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ. ಯಾವ್ದೇ ವಿಷಯ ಆದ್ರೂ ಒಳ್ಳೆ ಮನ್ಸಿಂದ ದೇವ್ರ ಹತ್ರ ಬೇಡ್ಕೊಂಡ್ರೆ ಖಂಡಿತ ನೆರವೇರತ್ತೆ. ಹಾಗಾ? ಹಾಗೆ. ಓಕೆ. ಹೋಗೋಣ. ಹೋಗೋಣ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಇವಳು ನನ್ನ ಮಗಳು ತೇಜು. ಹಲೋ. ತೇಜು, ಹಿ ಇಸ್ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ಕುಮಾರ್. ಓ ಗಂಗಮ್ಮ, ಕಾಫಿ ತಗೊಂಬಾ. ಸರಿ ಅಮ್ಮ. ಹೇಗಿದ್ರೆ ಮಿಸ್ಟರ್ ಕುಮಾರ್? ತುಂಬಾ ದಿನ ಆಗೋಯ್ತಲ್ಲ ನೋಡಿ. ಚೆನ್ನಾಗಿದ್ದೀನಿ ಮೇಡಮ್. ನೀವೇ ಪಕ್ಷದ ಕೆಲಸದಲ್ಲಿ ತುಂಬಾ ಬ್ಯುಸಿ ಆದ್ರಿ, ನಿಮ್ಮನ್ನ ನೋಡಕ್ಕೆ ಆಗಿಲ್ಲ ಮೇಡಮ್. ಅದಕ್ಕೋಸ್ಕರ ನಿಮ್ಮ ಮಗನ್ ಮದ್ವೆಗೆ ನಾನು ಇನ್ವೈಟ್ ಮಾಡ್ಲಿಲ್ವಾ? ಅಯ್ಯೋ, ಏನ್ ಮೇಡಮ್ ನೀವ್ ಹೀಗ್ ಕೇಳ್ತಿದ್ರಾ? ನೀವೆಲ್ಲ ಮುಂದೆ ಬಂದು ನಿಂತು ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋ ತನಕ ನಾನ್ ನನ್ ಮಗನ್ ಮದ್ವೆ ಮಾಡಕ್ ಆಗತ್ತಾ? ನಿಮ್ ಅಪಾಯಿಂಟ್ಮೆಂಟ್ಗೆ ನಾನು ಟ್ರೈ ಮಾಡ್ತಾನೆ ಇದ್ದೆ, ಸಿಗ್ಲೇ ಇಲ್ಲ. ಹೌದಾ? ಹೌದು ಮೇಡಮ್. ಈಗ ನೀವೇ ನನ್ನನ್ನ ಮಾತಾಡಕ್ ಕರ್ತಿದ್ರಿ ಅಂದಿದ್ದಕ್ಕೆ ಎಷ್ಟು ಖುಷಿಯಾಗಿದೆ ಗೊತ್ತಾ? ಈಗ ನೀವು ನನ್ನನ್ನು ಯಾಕೆ ಕರೆದಿದ್ರೆ ಗೊತ್ತಿಲ್ಲ, ಆದ್ರೆ ಮೊದಲನೇ ಲಗ್ನ ಪತ್ರಿಕೆ ನಿಮ್ಗೆ ಕೊಡ್ತೀನಿ. ಓ, ಥ್ಯಾಂಕ್ ಯು. ತೇಜು, ಕೂತ್ಕೊಳ್ಳಿ. ಹಾ ಮೇಡಮ್, ನೀವು ನಿಮ್ಮ ಮಗಳು ಮದ್ವೆ ಖಂಡಿತ ಬರ್ಬೇಕು. ಖಂಡಿತವಾಗ್ಲು. ತುಂಬಾ ಸಂತೋಷ ಮೇಡಮ್. ಆದ್ರೆ ನೀವ್ ನನಗೊಂದು ಹೆಲ್ಪ್ ಮಾಡ್ಬೇಕಿತ್ತಲ್ಲ. ಏನ್ ಹೆಲ್ಪ್ ಬೇಕು ಕೇಳಿ ಮೇಡಮ್. ನಾನು ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ ತಾನೆ? ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಮೇಡಮ್. ನನ್ ಕಡೆಯಿಂದ ಒಂದು ದೊಡ್ಡ ಪಾರ್ಟಿನ ಏರ್ಪಾಡ್ ಮಾಡ್ಬೇಕಾ, ಇಲ್ಲ ನಿಮ್ ಪಕ್ಷದವ್ರಿಗೆ ಅನ್ನದಾನ ಮಾಡ್ಬೇಕಾ, ಇಲ್ಲ ಹೊಲಿಯೋ ಮಿಷಿನ್, ಸೈಕಲ್ ಆ ಥರದ್ದೇನಾದ್ರೂ ಕೊಡ್ಬೇಕಾ? ಏನೇ ಇದ್ರೂ ಸಂಕೋಚ ಪಡದೆ ಹೇಳಿ. ಕ್ಯಾನ್ಸಲ್ ಮಾಡಿ. ಯಾವ್ದನ್ ಕ್ಯಾನ್ಸಲ್ ಮಾಡಕ್ ಹೇಳ್ತಿದ್ದೀರಾ? ನಿಮ್ಮ ಮಗನ ಮದುವೆಗೋಸ್ಕರ ನಿಮ್ಮ ಕಂಪನಿ ಸ್ಟಾಫ್ಗಳನ್ನ ಪ್ರೆಸೆಂಟ್ ಮಾಡೋದಕ್ಕೆ ನೀವು ಲಕ್ಷ್ಮಿ ಸ್ಟೋರ್ಸ್ ಅಲ್ಲಿ 10,000 ಸೀರೆಗಳನ್ನ ಆರ್ಡರ್ ಮಾಡಿದ್ದೀರಲ್ಲ, ಹೌದು. ಆ ಆರ್ಡರ್ನ ಕ್ಯಾನ್ಸಲ್ ಮಾಡ್ಬೇಕು. ಯಾಕೆ ಮಿಸ್ಟರ್ ಕುಮಾರ್ ಮೌನವಾಗ್ಬಿಟ್ರಿ? ಮೇಡಮ್, ಆಕ್ಚುಲ್ ಆಗಿ ಆ ಆರ್ಡರ್ ನಾನ್ ಕೊಟ್ಟಿದ್ದಲ್ಲ. ನನ್ನ ಹೆಸರನ್ನು ಬಳಸ್ಕೊಂಡು ಅವ್ರಿಗೆ ಯಾರೋ ಮೋಸ ಮಾಡಿದ್ದಾರೆ. ಎಲ್ಲ ಸೀರೆಲು ಗಂಡು ಹೆಣ್ಣಿನ ಹೆಸರು ಪ್ರಿಂಟ್ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಮಾರೋದಕ್ಕಾಗೋದಿಲ್ಲ. ಅದರಿಂದ ಅವರಿಗೆ ತುಂಬಾ ಲಾಸ್ ಆಗುತ್ತೆ ಅಂತ ಹೇಳಿದ್ರು. ಅವರಿಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ಆ ಆರ್ಡರ್ ತಗೊಳಕ್ ನಾನು ಒಪ್ಕೊಂಡೆ. ಈಗ ನನಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಆ ಆರ್ಡರ್ನ ತಗೊಳ್ಳೋದಕ್ಕೆ ನೀವು ಒಪ್ಕೋಕೂಡ್ದು. ಸೋ ಸಿಂಪಲ್. ಯಾಕೆ ಮಿಸ್ಟರ್ ಕುಮಾರ್ ಮೌನವಾಗ್ಬಿಟ್ರಿ? ಮೇಡಮ್, ಆಕ್ಚುಲ್ ಆಗಿ ಆ ಆರ್ಡರ್ ನಾನ್ ಕೊಟ್ಟಿದ್ದಲ್ಲ. ನನ್ನ ಹೆಸರನ್ನು ಬಳಸ್ಕೊಂಡು ಅವ್ರಿಗೆ ಯಾರೋ ಮೋಸ ಮಾಡಿದ್ದಾರೆ. ಎಲ್ಲ ಸೀರೆಲು ಗಂಡು ಹೆಣ್ಣಿನ ಹೆಸರು ಪ್ರಿಂಟ್ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಮಾರೋದಕ್ಕಾಗೋದಿಲ್ಲ. ಅದರಿಂದ ಅವರಿಗೆ ತುಂಬಾ ಲಾಸ್ ಆಗುತ್ತೆ ಅಂತ ಹೇಳಿದ್ರು. ಅವರಿಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ಆ ಆರ್ಡರ್ ತಗೊಳಕ್ ನಾನು ಒಪ್ಕೊಂಡೆ. ಈಗ ನನಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಆ ಆರ್ಡರ್ನ ತಗೊಳ್ಳೋದಕ್ಕೆ ನೀವು ಒಪ್ಕೋಕೂಡ್ದು. ಸೋ ಸಿಂಪಲ್. ಏನ್ ಕುಮಾರ್ ಸರ್, ತುಂಬಾ ಯೋಚಿಸ್ತಾ ಇದ್ದೀರಾ? ಯೋಚಿಸ್ಲಿ ಚೆನ್ನಾಗಿ ಯೋಚನೆ ಮಾಡಿ ಆಮೇಲೆ ಸರಿ ಅಂತ ತಾನೇ ಹೇಳಕ್ ಬರ್ತಾರೆ. ಏನ್ ಮಿಸ್ಟರ್ ಕುಮಾರ್? ಸಾರಿ ಮೇಡಮ್. ಕುಮಾರ್, ಯಾಕೆ ಸರಿ ಅಂತ ಹೇಳೋ ಜಾಗದಲ್ಲಿ ಸಾರಿ ಅಂತ ಹೇಳ್ತಾ ಇದ್ದೀರಾ? ಆ ಹುಡುಗಿ ಭಾಗ್ಯಲಕ್ಷ್ಮಿಗೆ ನಾನು ಮಾತು ಕೊಟ್ಟಿದ್ದೀನಿ. ಯಾವಳ್ರಿ ಅವಳು ಭಾಗ್ಯಲಕ್ಷ್ಮಿ? ಬರೀ ಮಾತಾನೆ ಕೊಟ್ಟಿದ್ದೀರಾ, ಆಗಲ್ಲ ಅಂತ ಹೇಳ್ಬಿಡಿ. ನಾನು ಪೊಲಿಟಿಷಿಯನ್ ಅಲ್ಲ, ಇಂಡಸ್ಟ್ರಿಯಲಿಸ್ಟ್. ನನಗೆ ಒಂದೇ ನಾಲಿಗೆ. ಏನು ನಾಲಿಗೆ ಅದು ಇದು ಅಂತ ಮಾತು ಬದಲಾಗ್ತಿದೆ. ನಿನ್ನ ಮಗನ ಮದುವೆಗೆ ನನ್ನ ಆಶೀರ್ವಾದ ಬೇಕೋ ಬೇಡವೋ? ಏನ್ ಮೇಡಮ್ ಹೆದರಿಸ್ತಿದ್ದೀರಾ? ಕುಮಾರ್, ಮೇಡಮ್, ನಿಮ್ಮ ಪದವಿಗೆ ನಾನು ಬೆಲೆ ಕೊಡ್ತೀನಿ, ಆದ್ರೆ ಅದಕ್ಕೆ ಹೆದರೋದಿಲ್ಲ ನಾನು. ಕುಮಾರ್, ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಚೆನ್ನಾಗಿ ಗೊತ್ತು ಮೇಡಮ್.
ಆದ್ರೆ ಏನೇ ಬಂದ್ರೂ ನಾನು ಅದನ್ನ ಫೇಸ್ ಮಾಡ್ತೀನಿ. ಹಾ, ಮದ್ವೆ ಖಂಡಿತ ಬರ್ಬೇಕು. ಅಮ್ಮ ತೇಜ, ನೀನು ಬಂದ್ಬೇಡ ಆಯ್ತಾ? ಬರ್ತೀನಿ ಮೇಡಮ್. ಏನ್ ಮಾಮ್, ನೀನ್ ಏನ್ ಹೇಳಿದ್ರು ಅವ್ನ್ ಕೇಳ್ತಾನೆ ಅಂತ ಹೇಳ್ದೆ. ಈಗ ಒಂದೇ ಸಲ ಆಗಲ್ಲ ಅಂತ ಹೋಗ್ತಿದ್ದಾನೆ. ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ತೇಜು. ಮಾಮ್, ಒಂದನ್ನ ಸರಿಯಾಗಿ ತಿಳ್ಕೊ. ಲಕ್ಷ್ಮಿ ಸ್ಟೋರ್ಸ್ ಸಿಗದೆ ಹೋದ್ರೆ ಸತ್ಯವಾಗ್ಲೂ ಹೇಳ್ತಾ ಇದೀನಿ, ನಾನ್ ಜೀವಂತವಾಗಿರಲ್ಲ. ತೇಜು, ಏಯ್ ಏಯ್, ಓಕೆ, ಗುಡ್ ನೈಟ್. ನಿಜವಾಗ್ಲೂ ಇವತ್ತು ನಿಮ್ಗೆ ಗುಡ್ ನೈಟೇ ಕಾಟನ್ ಕ್ಯಾಂಡಿ. ಯಾಕೆಂದ್ರೆ ಮನ್ಸಿಗೆ ಅಷ್ಟು ಸಂತೋಷ ಆಗಿದೆ ಇವತ್ತು. ಹೌದಾ? ಯಾಕೆ? ಗೊತ್ತಿದ್ದು ಗೊತ್ತಿಲ್ದಿರೋರ್ ಹಾಗೆ ಕೇಳ್ತಿರಲ್ಲ. ಈ ಹೆಣ್ಮಕ್ಳೆಲ್ಲ ಸಖತ್ ಕಿಲಾಡಿನೇ. ಓಹೋ, ಸರ್ಗೆ ಕ್ರಿಕೆಟ್ ಬಗ್ಗೆ ಮಾತ್ರ ಗೊತ್ತು ಅನ್ಕೊಂಡೆ. ಹೆಣ್ಮಕ್ಳ ಬಗ್ಗೆನೂ ಗೊತ್ತಿರೋ ಹಾಗಿದೆ. ಅದ್ ಹೇಗ್ರಿ, ಒಂದ್ ಹುಡುಗಿ ಬಗ್ಗೆನೇ ಸರಿಯಾಗಿ ತಿಳ್ಕೊಳಕ್ ಆಗ್ತಿಲ್ಲ. ಯಾವ ಹುಡುಗಿ ಬಗ್ಗೆ ತಿಳ್ಕೊಳಕ್ಕಾಗಿಲ್ಲ? ನಮ್ಮ ಅಜ್ಜಿ ಬಗ್ಗೆ ಹೇಳ್ತಿದ್ದೀನಿ. ಉಮಾಗೆ ನಾವು ಕಳ್ಸಿರೋ ಫೋಟೋ ಏನು ಕೆಲಸ ಮಾಡಿಲ್ಲ ಅನ್ಸುತ್ತೆ. ಬಿಡಬಾರ್ದು, ಇವತ್ತಿವ್ರಿಗೇನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ಬಾಯ್ ಕಡೆ. ರವಿ, ಏನದ್ಕೆ? ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ರವಿ, ನೀವು ಮಾಡ್ತಿರೋದು ಸ್ವಲ್ಪ ಕೂಡ ಸರಿಗಿಲ್ಲ. ನಾನೇನ್ ಮಾಡ್ದೆ? ನಿಮ್ಗೆ ಕೋಪ ಮಾಡ್ಕೊಂಡು ಹೇಳ್ದೆ, ನೀವ್ ಕೇಳಲಿಲ್ಲ. ಈಗ ನಾನು ಬೇಡ್ಕೋತಾ ಇದ್ದೀನಿ, ಲಕ್ಷ್ಮಿನ ಬಿಟ್ಬಿಡಿ. ಅದ್ಗೆ ಏನ್ ಮಾತಾಡ್ತಿದ್ದೀರಾ? ನಿನಗ್ ಗೊತ್ತಾಗಲ್ಲ ಲಕ್ಷ್ಮಿ, ನೀನೆಲ್ಲ ಒಳ್ಳೆ ಮನ್ಸಿಂದಾನೇ ನೋಡ್ತೀಯ. ಆದ್ರೆ ಈ ಪ್ರಪಂಚ ಹಾಗ್ ನೋಡಲ್ಲ. ನಾನ್ ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಇನ್ಮೇಲೆ ರಾತ್ರಿ ಹೊತ್ನಲ್ಲಿ ಲಕ್ಷ್ಮಿನ ಬೈಕಲ್ಲಿ ಕರ್ಕೊಂಡ್ ಬರೋ ಕೆಲ್ಸ ಇಟ್ಕೋಬೇಡಿ. ಇದ್ರಲ್ಲಿ ಏನ್ ತಪ್ಪಿದೆ ನನಗೆ ಅರ್ಥ ಆಗ್ತಿಲ್ಲ. ನಿಮ್ ತರ ಗಂಡಸ್ರಿಗೆ ಏನೂ ಅರ್ಥ ಆಗೋದಿಲ್ಲ. ನೀವ್ ಓಡೋ ಫಾಸ್ಟ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬಿಡ್ತೀರಾ. ನಾಳೆ ನಾವ್ ತಾನೇ ಇವ್ಳ ಜವಾಬ್ದಾರಿ ವಹಿಸ್ಕೋಬೇಕಾಗಿರೋದು. ಅದ್ಗೆ ಈಗ ಯಾಕೆ ಬೇಡ್ದಿರೋ ವಿಷಯ ಎಲ್ಲ ಮಾತಾಡ್ತಿದ್ದೀರಾ? ನಿನ್ ಮದ್ವೆ ವಿಷಯ ನಿನಗ್ ಬೇಡದೆ ಇರ್ಬೋದು, ಆದ್ರೆ ನನಗೆ ಸುಮ್ನೆ ಇರೋದಕ್ಕಾಗಲ್ಲ. ನಿನಗೆ ಹುಡುಗನಾಗ್ಲೇ ನೋಡಾಗಿದೆ ಗೊತ್ತಾ? ಗಂಡ? ಏನ್ ಹೇಳ್ತಿದ್ದೀರಾ? ಲಕ್ಷ್ಮಿ ಕೂಡ ಇನ್ನು ಹುಡುಗನ್ ಫೋಟೋ ನೋಡಿಲ್ಲ. ಅದಕ್ ಮುಂಚೆ ನಿಮ್ಗೆ ತೋರಿಸ್ತಾ ಇದೀನಿ. ಬಾಳ್ಬೇಕಾಗಿರೋ ಹುಡುಗಿ ಜೀವನನ ದಯವಿಟ್ಟು ಹಾಳು ಮಾಡ್ಬೇಡಿ. ಅದ್ಗೆ ನನ್ ಹತ್ರನೂ ಹೇಳ್ದೆ ಇದೆಲ್ಲ ಏನ್ ಮಾಡ್ತಿದ್ದೀರಾ ನೀವು? ಲಕ್ಷ್ಮಿ, ನೀನ್ ಸುಮ್ನೆ ಇರ್ತೀಯಾ? ನಿನಗೂ ನನ್ಗೂ ಯಾವ ಮನಸ್ತಾಪನೂ ಇಲ್ಲ. ನಿನ್ ಮೇಲೆ ಅಕ್ರೆ ಇರೋದ್ರಿಂದ ತಾನೇ ಕೋಪ ಮಾಡ್ಕೋತಿದೀನಿ. ಇವಳು ನಮ್ಮನೆ ಹುಡುಗಿ, ಅಕ್ಕಪಕ್ಕ ಮನೆಗಳಿವೆ. ಯಾರಾದ್ರೂ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ. ದಯವಿಟ್ಟು ಇಲ್ಲಿಂದ ಹೊರಡಿ ನೀವು. ಅದ್ಗೆ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನನ್ನಿಂದ ನಿಮ್ ಮನೇಲಿ ಸಮಸ್ಯೆ ಆಗೋದ್ ಬೇಡ. ನನ್ನಿಂದ ನಿಮ್ ಮನೆಗೆ ಯಾವ ತೊಂದ್ರೆನೂ ಆಗಲ್ಲ. ನಾನ್ ಬರ್ತೀನಿ. ಅಕ್ಕ, ಒಳ್ಳೆ ಬಾಳೆಹಣ್ಣಲ್ಲಿ ಸೂಜಿ ಪೊಡಿಸ್ದಂಗ್ ಹೇಳ್ದಕ್ಕ. ಸೂಪರ್ ಅಕ್ಕ. ಗೊತ್ತು, ಬಾ ಹೋಗೋಣ. ಲಕ್ಷ್ಮಿ, ಏನ್ ತಾತ ಇದು? ರವಿ ನನಗ್ ಸಹಾಯ ಮಾಡಕ್ ತಾನೇ ನನ್ನ ಬೈಕಲ್ಲಿ ಕರ್ಕೊಂಡ್ ಬಂದ್ ಡ್ರಾಪ್ ಮಾಡಿದ್ದು. ಹೌದು. ಹೋಗಿ ಹೋಗಿ ಅವ್ರಿಗೆ ಅವಮಾನ ಮಾಡ್ತಿದ್ದಾರೆ ಅದ್ಗೆ. ಏ ಮಲ್ಲಿಕಾ, ಬಾಮ ಇಲ್ಲಿ. ಏನ್ ತಾತ? ಏನ್ ಅನ್ಕೊಂಡಿದ್ಯಾ ನೀನು? ನಾಲ್ಗೆ ಎಲ್ಬಿಲ್ಲ ಅಂತ ಹೆಂಗ್ ಬೇಕಂದ್ರೆ ಹಂಗ್ ಮಾತಾಡ್ತೀಯಾ? ನಾನೇನ್ ತಪ್ಪಾಗಿ ಮಾತಾಡ್ಲಿಲ್ಲ ತಾತ. ಸಹಾಯ ಮಾಡ್ತೀನಿ ಅಂತ ದಿನ ಕರ್ಕೊಂಡ್ ಬಂದ್ ಮನೆಗ್ ಬಿಟ್ರೆ ನೋಡ್ದವ್ರು ಏನ್ ಅನ್ಕೊಳ್ಳೋದಿಲ್ಲ. ಗಂಡಿನ ಮನೆಯವ್ರಿಗೆ ನಾನೇನ್ ಉತ್ತರ ಕೊಡ್ಲಿ? ಗಂಡ ಅದ್ಯಾರು? ನಾನ್ ಲಕ್ಷ್ಮಿಗೆ ಗಂಡ್ ನೋಡಿದೀನಿ. ಹಾ ಗೊತ್ತಿದೆ, ನೀ ಗಂಡ್ ನೋಡೋ ಲಕ್ಷಣ. ಹೋದ್ಸಲ ಬಂದವನ್ಗೆ 65, ಈ ಸಲದವನ್ಗೆ 85. ಇಲ್ಲ, 25 ವರ್ಷನೇ. ಒಳ್ಳೆ ಸಂಬಂಧ ಅದು. ಆದಷ್ಟು ಬೇಗ ಲಕ್ಷ್ಮಿಗೊಂದು ಮದ್ವೆ ಮಾಡ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಅವಳು ಸಂಪಾದನೆ ಮಾಡ್ತಂದು ಹಾಕೋದು, ನಾವು ತಿನ್ನೋದು ಏನ್ ಚೆನ್ನಾಗಿದೆ ಹೇಳಿ?
ಆ ಅಂಗಡಿಲಿ ಲಕ್ಷ್ಮಿಗೆ ಸ್ವಲ್ಪ ಕೂಡ ನೆಮ್ಮದಿನೇ ಇಲ್ಲ. ಮತ್ಯಾಕ ಕೆಲ್ಸ ಇಟ್ಕೊಂಡು ಅಳ್ಬೇಕು? ಇಲ್ಲೋಡಿ, ಲಕ್ಷ್ಮಿ ಚೆನ್ನಾಗಿ ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ಬೇಕು, ಅದೇ ನನ್ನ ಆಸೆ. ಏನ್ ತಾತ ಅಯ್ಯೋ, ಇವ್ರು? ಬಿಡಮ್ಮ, ಇವಳ ಬಗ್ಗೆ ನಮಗ್ ಗೊತ್ತಿಲ್ವಾ? ನೀನ್ ಬೇರೆ. ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ. ಇವಳು ಹೇಳಿದ್ಲು ಅಂತ ನಂಬಕ್ಕಾಗತ್ತಾ? ನೆಮ್ಮದಿಯಾಗಿರು. ಏನ್ ತೇಜ ನೀವಿಲ್ಲಿ? ನಾನು ಈ ಕಡೆ ಒಂದ್ ಕೆಲ್ಸದ ಮೇಲೆ ಹೋಗ್ತಾ ಇದ್ದೆ. ನೀವ್ ರೋಡಲ್ಲಿ ಒಬ್ರೇ ಇರೋದ್ ನೋಡ್ದೆ, ಅದಕ್ಕೆ ಬಂದೆ. ನಾನ್ ನಿಮ್ಗೆ ಡಿಸ್ಟರ್ಬ್ ಮಾಡಿಲ್ಲ ತಾನೆ? ಚಚೆ, ಹಾಗೆಲ್ಲ ಏನೂ ಇಲ್ಲ. ಈಗ ನೀವ್ ಹೇಳ್ತಿರೋದ್ ನಿಜ ಆದ್ರೆ ಇನ್ಮೇಲೆ ನಾನ್ ಕೇಳೋದಕ್ಕೆ ನಿಜಾನೇ ಹೇಳ್ಬೇಕು. ಏನ್ ಸಮಸ್ಯೆ ಹೇಳಿ ರವಿ? ದಯವಿಟ್ಟು ಏನೂ ಇಲ್ಲ ಅಂತ ಹೇಳಿ ನಮ್ಮ ಮಧ್ಯೆ ಇರೋ ಫ್ರೆಂಡ್ಶಿಪ್ಗೆ ಅರ್ಥ ಇಲ್ದಿರೋ ತರ ಮಾಡ್ಬೇಡಿ. ನೀವ್ ನಾರ್ಮಲ್ ಆಗಿದ್ರೆ ಹೇಗಿರ್ತೀರಾ ಅಂತ ನಿಮ್ಗಿಂತ ಜಾಸ್ತಿ ನನಗ್ ಚೆನ್ನಾಗ್ ಗೊತ್ತು. ಏನು ಅಂತ ಹೇಳಲ್ವಾ? ಲಕ್ಷ್ಮಿನ ಅವ್ರ ಮನೆಗೆ ಡ್ರಾಪ್ ಮಾಡಕ್ ಹೋಗಿದ್ದೆ. ಅವ್ರ ಅತ್ತಿಗೆ ನೋಡಿದ್ರೆ ಲಕ್ಷ್ಮಿ ಮದ್ವೆ ಮಾಡೋದಕ್ಕೆ ಹುಡುಗನ್ ನೋಡ್ತಾ ಇದೀವಿ, ಇನ್ಮೇಲೆ ಈ ತರ ಕರ್ಕೊಂಡ್ ಬರೋ ಕೆಲ್ಸ ಎಲ್ಲ ಇಟ್ಕೋಬೇಡಿ ಅಂತ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ಬಿಟ್ರು. ಮಲ್ಲಿಕಾ ತಗೊಂಡಿರೋ ದುಡ್ಡಿಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಸೂಪರ್. ಏನ್ ಹೇಳ್ತಿದ್ದೀರಾ? ಲಕ್ಷ್ಮಿ ಅದಕ್ಕೆ ಯಾಕೆ ಹಾಗೆ ಮಾಡಿದ್ರು? ಯಾಕೆ ಅಂತ ಗೊತ್ತಿಲ್ಲ. ಅವ್ರಿಗೆ ಮೊದ್ಲಿಂದಾನು ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಏನ್ರಿ ಇದು ಅನ್ಯಾಯ ಅನ್ಸತ್ತೆ. ನಿಮ್ಮನ್ ಕಂಡ್ರೆ ಆಗದೆ ಇರೋರು ಇರ್ತಾರಾ? ಅದಿರ್ಲಿ, ಅವ್ರು ಮಾತಾಡೋವಾಗ ಲಕ್ಷ್ಮಿ ಏನು ಹೇಳಿಲ್ವಾ? ಅವ್ರು ಹೇಳೋದಕ್ಕೆ ಟ್ರೈ ಮಾಡಿದ್ರು, ಆದ್ರೆ ಅವ್ರ ಅತ್ತಿಗೆ ಮಾತಾಡೋಕೆ ಬಿಡ್ಲಿಲ್ಲ. ನನ್ನಿಂದ ಇನ್ಮೇಲೆ ಲಕ್ಷ್ಮಿಗೆ ಯಾವ ತರ ತೊಂದರೆನೂ ಆಗ್ಬಾರ್ದು. ಅದನ್ನ ನನ್ನಿಂದ ಸಹಿಸ್ಕೊಳ್ಳೋಕ್ಕೂ ಆಗಲ್ಲ. ನನ್ನ ಪ್ರಕಾರ ನಾನು ಲಕ್ಷ್ಮಿನ ಬಿಟ್ಟು ದೂರ ಇರೋದೇ ಒಳ್ಳೇದು. ಇದನ್ನ ನಾನು ಹೇಳೋದೇನೋ ಹೇಳ್ದೆ, ಹೇಗ್ ಫಾಲೋ ಮಾಡ್ತೀನಿ ಅಂತ ಗೊತ್ತಿಲ್ಲ. ತುಂಬಾ ಕಷ್ಟ ಆಗತ್ತೆ. ನಿಮ್ಮನ್ನ ನಾನು ಒಳ್ಳೆ ಫ್ರೆಂಡ್ ಅನ್ಕೊಂಡು ಹೇಳ್ತಾ ಇದ್ದೀನಿ. ಲಕ್ಷ್ಮಿ ನಾನು ತುಂಬಾನೇ ಮಿಸ್ ಮಾಡ್ಕೋತೀನಿ. ರವಿ, ಲೈಫಲ್ಲಿ ಎಲ್ಲರೂ ನಮ್ ಜೊತೆ ಕೊನೆವರೆಗೂ ಬರೋದಿಲ್ಲ. ಯಾರು ಬರ್ಬೇಕು ಅಂತ ಬರ್ದಿರುತ್ತೋ ಅವ್ರು ಮಾತ್ರ ಬರ್ತಾರೆ. ಈಗ ನಾನ್ ನಿಮ್ಮನ್ನ ನೋಡಿ ಗಾಡಿ ನಿಲ್ಸದ್ನಲ್ಲ, ಅದು ಕೂಡ ಹಣೆ ಬರಹ. ಯಾಕೆ ಸುಮ್ನೆ ಫೀಲ್ ಮಾಡ್ಕೋತೀರಾ? ನಿಮ್ಮನ್ನ ಜೀವನ ಪೂರ್ತಿ ಸಂತೋಷವಾಗಿಡೋ ಅಂತ ಒಂದು ಹೆಣ್ಣು ಎದುರುಗಡೆ ಬಂದ್ ನಿಂತ್ಕೋತಾಳೆ. ಆಗ ನಿಮ್ ಮನ್ಸಲ್ಲಿ ಒಂದು ಬೆಲ್ಲ ಆಗತ್ತೆ. ಹಾ, ನೋಡಿದ್ರಾ? ಹೇಳ್ತಿದ್ ಹಾಗೆ ಬೆಲ್ಲಾಯ್ತು. ತೇಜ, ಇದ್ ನನ್ ಮನ್ಸಿನ ಬೆಲ್ ಸೌಂಡ್ ಅಲ್ಲ, ನನ್ ಮೊಬೈಲ್ ಫೋನ್ದು. ಇವತ್ತಿನ ನೋವು ನಾಳೆ ಸುಖವಾಗಿರುತ್ತೆ. ಡೋಂಟ್ ವೆರಿ, ಬಿ ಹ್ಯಾಪಿ ಫ್ರಮ್ ಕಾಟನ್ ಕ್ಯಾಂಡಿ. ಎಸ್, ಐ ಆಮ್ ವೆರಿ ಹ್ಯಾಪಿ ಕಾಟನ್ ಕ್ಯಾಂಡಿ. ಏಯ್, ಏನಾಯ್ತು? ರವಿ ಹ್ಯಾಪಿ ಕಣ್ರಿ. ನೀವ್ ಹೇಳಿದ್ ಕರೆಕ್ಟೇ. ನೀವ್ ಕೇಳಿಸ್ಕೊಂಡಿದ್ದು ನನ್ ಮನ್ಸಿನ ಬೆಲ್ ಸೌಂಡೆ. ಏನ್ ಹೇಳ್ತಿದ್ದೀರಾ? ಲೈಫಲ್ಲಿ ಕೊನೆಯವರೆಗೂ ನಮ್ ಜೊತೆ ಯಾರು ಇರ್ತಾರೆ ಅಂತ ಬರ್ದಿರುತ್ತೋ ಅವರೇ ಬರ್ತಾರೆ ಅಂತ ಹೇಳಿದ್ರಲ್ಲ, ಹಾ, ಅದು ನಿಜಾನೇ ಅಂತ ಈಗ ನಾನ್ ನಂಬ್ತೀನಿ. ಏನಾಯ್ತು? ನನಗ್ ಅರ್ಥ ಆಗ್ತಿಲ್ಲ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಏನು, ನನಗೆ ಅರ್ಥ ಆಯ್ತು. ನಾಳೆ ಸಿಗ್ತೀನಿ. ಓಕೆ, ಬಾಯ್, ಏಯ್ ಗುಡ್ ನೈಟ್. ರವಿ! ಟೈಮ್ ಆಯ್ತು, ನೀವು ಬೇಗ ಹೊರಡಿ. ಅಕ್ಕ ಅಕ್ಕ ಅಕ್ಕ, ಹಾ, ಕಾಲೇಜಿಗೆ ಫೀಸ್ ಕಟ್ಟಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ, ಮರ್ತೋದ್ಯಾ? ಒಳ್ಳೆ ಟೈಮಿಗೆ ಜ್ಞಾಪಿಸಿದ್ಯಾ, ಮರ್ತೇ ಹೋಗಿದ್ದೆ.
ಏನಕ್ಕ ಬ್ಯಾಗಿಂದ ಉಂಗ್ರ ಬೀಳ್ತಾ ಇದೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಅಕ್ಕ, ನನ್ ಹತ್ರ ಮುಚ್ಚಿಡೋಕೆ ಟ್ರೈ ಮಾಡ್ಬೇಡ. ಸುಮ್ನೆ ನಿಜ ಹೇಳ್ಬಿಡು. ಇದು ಆ ಕುದುರೆ ಪಾರ್ಟಿ ಗಿಫ್ಟ್ ಕೊಟ್ಟಿರೋ ಉಂಗ್ರ ತಾನೆ? ಕುದುರೆ ಪಾರ್ಟಿನ? ಅದ್ಯಾರು? ಅದೇ ಅಕ್ಕ, ಕುದುರೆಲ್ ಬಂದಿದ್ ರಾಜ್ಕುಮಾರ, ನಮ್ ಹುಡ್ಗ. ಆ, ಸರಿ ಸರಿ, ನಿನ್ ಹುಡ್ಗ ರವಿ ಅವ್ರು ಕೊಟ್ಟಿದ್ದಾನೆ. ವದೆ ಬೀಳತ್ತೆ ವನಿತಾ. ಇದ್ ಯಾರು ಉಂಗ್ರ? ನನ್ ಬ್ಯಾಗಲ್ಲಿ ಹೇಗ್ ಬಂತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಂಬಿಟ್ಟೆ. ನೀನಂತೂ ಖಂಡಿತ ಈ ಸೆಮಿಸ್ಟ್ರಲ್ಲಿ ಎಲ್ಲಾದ್ರಲ್ಲೂ ಸೊನ್ನೆನೆ ತಗೊಳ್ತೀಯ ಅನ್ಸತ್ತೆ. ಸುಮ್ನೆ ಕೆಲ್ಸ ನೋಡು. ತಗೋ, ಫೀಸ್ ಕಟ್ಬಿಡು. ಓಕೆ ಓಕೆ. ಇದ್ಯಾವ್ ಬ್ಯಾಗು? ಗೊತ್ತಿಲ್ಲ ಅಕ್ಕ.